ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಶುವ್ಲಾ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಆಷಾಢದ ಮಂಗಳವಾರ ಆಗಿರೋದ್ರಿಂದ ನಾನು ಕೂಡ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಿಗ್ಗೆನೇ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಅದಕ್ಕೂ ಮುಂಚೆ ಹುಡುಗರು ಸ್ಕೂಲ್ಗೆ ಹೋಗ್ತಾರಲ್ವ, ಅವ್ರಿಗೂ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಟ್ಟು ನಾನು ಹೊರಡೋಣ ಅಂತ ಬೆಳಿಗ್ಗೆನೇ 5 ಗಂಟೆ ಒಳಗಡೆನೆ ನಾನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಕ್ವಿಕ್ಕಾಗಿ ಏನಾದರೂ ಮಾಡೋಣ ಅಂತ ಟೊಮೊಟೊ ರೈಸ್ನ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕ ಅಪ್ಡೇಟ್ನ ನಾನು ನಿಮಗೆ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಂದು ಕೂಡ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತು. ಲಂಚ್ ಬಾಕ್ಸು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟು ಹೊರಡ್ತಾ ಇದ್ದೀನಿ. ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ. ನಾವಲ್ಲಿ ಹೋಗೋದ್ರೊಳಗಡೆ ಸುಮಾರು ಒಂದು 8:30ಇಂದ 9 ಗಂಟೆನೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಬೇಗನೆ ಹೊರಟ್ವಿ, ಆದರೂ ಬಸ್ ಸಿಗೋದು ಸ್ವಲ್ಪ ಲೇಟಾಗಿ ಆಗೋಗಿತ್ತು. ಇವಾಗ ಆಷಾಢ ಟೈಮ್ ಆಗೋಗಿರೋದ್ರಿಂದ ತುಂಬಾ ರಶ್ ಇರ್ತಾರೆ ದೇವಸ್ಥಾನದಲ್ಲಿ. ಅದಕ್ಕೆ ನಾವು ಬೇಗ ಹೋದರೆ ಆದಷ್ಟು ಆ ಕಡೆಯಿಂದನೂ ಬೇಗ ಬರ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ನೋ ಉದ್ದೇಶದಿಂದ ನಾನು ಮತ್ತು ನನ್ನ ತಂಗಿ ಕೂಡ ಇಬ್ಬರು ಹೊರಟಿದ್ವಿ. ಈ ದೇವಸ್ಥಾನ ಬಗ್ಗೆ ಯಾರಿಗೆಲ್ಲ ಇನ್ನೂ ಗೊತ್ತಿರಲ್ವೋ ಅಥವಾ ಅಲ್ಲಿ ಹೋಗಿ ಕೂಡ ಏನು ಮಾಡಬೇಕು, ಅಲ್ಲಿ ರೀತಿ ನಿಯಮಗಳು ಏನು ಗೊತ್ತಿರಲ್ವಲ್ಲ ಅಂಥವ್ರಿಗೆ ಇದು ಯೂಸ್ಫುಲ್ ಅಂತಲೇ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ನನ್ನ ಕಿರುಪರಿಚಯವನ್ನು ಇಲ್ಲೇ ಶುರು ಮಾಡಿದ್ದು. ಆವಾಗಲೇ ನಾನು ಇಲ್ಲಿ ಯಾವ ಕಡೆಯಿಂದ ಬಂದರೆ ಹತ್ತಿರ ಆಗುತ್ತೆ, ನಾವು ಬೆಂಗಳೂರು ಸೈಡಿಂದ ಬರೋರ್ಗಾಗಿರ್ಬೋದು ಅಥವಾ ಮದ್ದೂರು ಸೈಡ್ಗಿಂದ ಬರೋರಿಗೆ ಆಲ್ಮೋಸ್ಟ್ ಮದ್ದೂರಿಂದನೇ ಡೈರೆಕ್ಟ್ ಬಸ್ ಇರುತ್ತೆ. ಅವರು ಕೆಸ್ತೂರು ರೂಟಿಂದ ಆರಾಮ್ಸೆ ಬರ್ಬೋದು. ಅದರಲ್ಲೂ ಈ ಟೈಮಲ್ಲಿ ಬೇಜಾನ್ ಬಸ್ಗಳು ಹಾಕಿದ್ದಾರೆ ಅಂತಲೂ ಕೇಳ್ಪಟ್ಟೆ. ಬೆಂಗಳೂರಿಂದ ಗೌಡ್ಗೆರೆಗೆ ಹೋಗೋದಾದರೆ ನಾವು ಡೈರೆಕ್ಟು ಚನ್ನಪಟ್ಟಣದಲ್ಲಿ ಇಳ್ಕೊಂಡು ಅಲ್ಲಿ ಪ್ರೈವೇಟ್ ಬಸ್ಸು ಬರುತ್ತೆ ಮತ್ತು KSRTC ಬಸ್ಸು ಹೋಗುತ್ತೆ. ಹಾಗೆ ಆಟೋ ಕೂಡ ಲಭ್ಯ ಇರುತ್ತೆ. ಆಟೋದಲ್ಲಿ ಕೂಡ 40 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಅಲ್ಲಿಂದಲ್ಲಿಗೆ ಒಂದು 20 ನಿಮಿಷದೊಳಗಡೆ ಎಲ್ಲ ನಾವು ಸೇರ್ಕೊಬೋದು. ದೇವಸ್ಥಾನದ ಮುಂದೆನೇ ಕರ್ಕೊಂಡೋಗಿ ನಮ್ಮನ್ನ ಬಿಡ್ತಾರೆ. ನಾವು ಎಷ್ಟೇ ಬೇಗ ಹೊರಟ್ರೂ ಬಸ್ ಸಿಗೋದು ಲೇಟ್ ಆಗಿದ್ದರಿಂದ ಸುಮಾರು ಅಲ್ಲಿ 8:45ಇಂದ 9 ಕಾಲೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಟೈಮಿಂಗ್ಸು. ಈ ಸಲ ಹಂಗೆ ಅಂದ್ಕೊಂಡು ಹೋಗಿದ್ವಿ, ಏಕೆಂದರೆ ಬಸ್ ಸಿಗೋದು ಲೇಟ್ ಆಯಿತು, ತುಂಬಾ ಲೇಟ್ ಆಗೋಯಿತು, ತುಂಬ ರಶ್ ಆಗಿಬಿಡ್ತಾರೆ, ಜನ ಕ್ಯೂ ಅಲ್ಲಿ ನಿಂತ್ಕೊತಾರೆ ಅಂತ ನೋಡ್ಕೊಂಡು ಹೋದ್ವಿ. ಆದರೆ ಒಳಗಡೆ ಹೋಗೋದ್ರೊಳಗೆ ಯಾರೂ ಅಷ್ಟೊಂದು ಜನ ಕಾಣಿಸ್ಲಿಲ್ಲ ನಮಗೆ. ಆರಾಮಾಗಿ ಹೋಗ್ಬೋದು ಅಂದ್ಕೊಂಡು ಹೋದ್ವಿ ಖುಷಿಯಿಂದ. ಎಂಟ್ರೆನ್ಸ್ ಹೋಗ್ಬೇಕಾದ್ರೇ ನಮಗೆ ನವಗ್ರಹ ಸಿಗುತ್ತೆ. ನವಗ್ರಹ ಎಲ್ಲ ಸುತ್ತಕೊಂಡು ಬೇರೆ ಬೇರೆ ಥರ ಶಿವದು ಲಿಂಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರತಿಮೆಗಳೆಲ್ಲ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆಲ್ಲ ಪೂಜೆನೂ ಕೂಡ ಮಾಡ್ತಿರ್ತಾರೆ ದಿನಾಲೂ. ಅದನ್ನೆಲ್ಲ ನೋಡಿಕೊಂಡು ದೇವಿ ದರ್ಶನ ಕೂಡ ನಾವು ಪಡ್ಕೊಂಡು ಈಚೆ ಬಂದ್ವಿ. ಹೊರಗಡೆ ಬಂದ ತಕ್ಷಣವೇ ನಾವಿಲ್ಲಿ ಕಾಯಿಗೆ ಚೀಟಿ ತೊಗೋಬೇಕು. ಏಕೆಂದರೆ ನಾವು ಕಾಯಿ ಕಟ್ತಾ ಇದ್ದೀವಲ್ವ, ಈಗ ನಾನು ಕೂಡ 4 ವಾರ ಕಾಯಿ ಕಟ್ಟಿದ್ದೀನಿ. ಇನ್ನು 3 ವಾರ ಕಾಯಿ ಕಟ್ಟಬೇಕು. ಅಂದರೆ ಟೋಟಲಿ 7 ವಾರ ಕಾಯಿನ ಕಟ್ಟಬೇಕು.
ಅದಕ್ಕೆ ಇಲ್ಲಿ ಚೀಟಿ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಅಲ್ಲೂ ಏನು ಜಾಸ್ತಿ ಕ್ಯೂ ಏನು ಇರಲಿಲ್ಲ. ಅಲ್ಲಿ ನಾವು ಕಾಯಿ ತೊಗೊಳೋದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ಉಪ್ಪು ಕೂಡ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಉಪ್ಪು ಮತ್ತು ಗಂಧಗಡ್ಡಿ ಕರ್ಪೂರ ಜೊತೆಗೆ ಕೊಡ್ತಾರೆ. ಅದನ್ನು ಈ ದೇವಿ ಹತ್ರ ತಂದು ನಮ್ಮ ಇಷ್ಟಾರ್ಥಗಳನ್ನಾಗಿರ್ಬೋದು ಅಥವಾ ಕಷ್ಟಗಳನ್ನ ಕೇಳಿಕೊಂಡು ಭಕ್ತಿಯಿಂದ ನಾವು ಅಲ್ಲಿ ಪೂಜೆ ಮಾಡಿ ಆ ಉಪ್ಪನ್ನ ಏನಿರುತ್ತೆ ಅದನ್ನು ಕೈಯಲ್ಲಿ 3 ಹಿಡಿ ಹಿಡ್ಕೊಂಡು 3 ಸಲ ಅದಕ್ಕೆ ಹಾಕಬೇಕು. ಇಲ್ಲಂತೂ ಉಪ್ಪಿನ ರಾಶಿನೇ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಉಪ್ಪಿನ ರಾಶಿ ಏನು ಜಾಸ್ತಿ ಆಗುತ್ತೋ ಅಲ್ಲಲ್ಲೇ ಅದನ್ನೆಲ್ಲ ಅಲ್ಲೇ ತೆಗಿತಾರೆ. ಏಕೆಂದರೆ ಮುಂದಿನ ಸಲ ಬರೋ ಜನಗಳಿಗೆ ಭಕ್ತಾದಿಗಳಿಗೆ ಅದು ಅವಕಾಶ ಆಗಬೇಕಲ್ವಾ. ನಾವು ಕೂಡ ಇಲ್ಲಿ ಏನು ಉಪ್ಪನ್ನು ತಂದಿಟ್ಟಿದ್ವೋ ಅದನ್ನೆಲ್ಲ ಹಾಕಿ ಪೂಜೆ ಮಾಡಿ ಭಕ್ತಿಯಿಂದ ತಾಯಿನ ಕೇಳಿಕೊಂಡು ಮುಂದೆ ನಡೆದ್ವಿ. ಹೀಗೆ ಮುಂದೆ ಹೋಗ್ಬೇಕಾದ್ರೆ ಈ ರೀತಿ ಚಿಕ್ಕ ಚಿಕ್ಕ ಮೂಲ ವಿಗ್ರಹಗಳು ಕಾಣಿಸುತ್ತೆ ನಮ್ಮ ಕಣ್ಣಿಗೆ. ಹಾಗೆ ಕುಬೇರ ಇರ್ಬೋದು, ಉಗ್ರ ನರಸಿಂಹಸ್ವಾಮಿ ಮೂರ್ತಿ ಇರ್ಬೋದು, ಈ ಥರ ವಿಗ್ರಹಗಳು ಕೂಡ ಇಲ್ಲಿ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಮೇಲೆ ಹತ್ತುತ್ತಾ ಇದ್ದರೆ ಆ ತಾಯಿ ದರ್ಶನ ನೋಡಿ ಕಣ್ಣು ತುಂಬ್ಕೊಳ್ಳೋದೇ ಒಂದು ದೊಡ್ಡ ಖುಷಿ ವೈಭವ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ಆ ತಾಯಿ. ಅದರಲ್ಲೂ ಮಧ್ಯಾಹ್ನ ಟೈಮಲ್ಲಿ ಆ ಸೂರ್ಯನ ಕಿರಣ ಎಲ್ಲ ತಾಯಿ ಮೇಲೆ ಬಿದ್ದಾಗ ಅದ್ರ ಹೊಳಪೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ತಾಯಿ ನೋಡಲಿಕ್ಕೆ. ಹೀಗೆ ಮೇಲತ್ಕೊಂಡು ಬಂದರೆ ಇಲ್ಲಿ ಈ ತಾಯಿ ವಿಗ್ರಹದಿಂದನೇ ಇನ್ನೊಂದು ಕಟ್ಟಡ ಕೂಡ ಏನೋ ನಿರ್ಮಾಣ ಮಾಡ್ತಿದ್ದಾರೆ. ಅದಿನ್ನೂ ಫಿನಿಶಿಂಗ್ ಆಗಿಲ್ಲ. ಅಲ್ಲೇ ಕೂಡ ನಾವು ಏನು ಚೀಟಿ ತೊಗೊಂಡಿರ್ತೀವ ಕಾಯಿಗೆ ಅಂತ ಅದನ್ನು ಕಾಯಿನ ಇಲ್ಲೇ ಕೊಡೋದು. ಚೀಟಿ ಕೊಟ್ಟರೆ ಅವರೇ ಕಾಯಿನ ಕೊಡ್ತಾರೆ. ಈ ಪಾದಗಳೇನಿದೆ ಆ ತಾಯಿದು ಅಥವಾ ಇದು ಸಿಂಹದ ಪಾದಗಳಿದೆಯಲ್ಲ ಅದ್ರ ಮಧ್ಯೆ ನಾವು ಹಾದು ಹೋಗಿ ಕಾಯಿನ ತೊಗೋಬೇಕಲ್ಲಿ. ಚೀಟಿ ಕೊಟ್ಟ ತಕ್ಷಣ ಕಾಯಿನ ಕೊಡ್ತಾರೆ. ಆ ಕಾಯಿನ ಆ ತಾಯಿ ಪಾದಕ್ಕೆ ಮುಟ್ಟಿಸಿ ನಮ್ಮ ಮನಸ್ಸಲ್ಲಿರೋದನ್ನ ಕೇಳಿಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲೂ ಕೂಡ ಪೂಜೆನ ಮಾಡ್ತಾ ಇರ್ತಾರೆ. ನಾವು ಏನು ತೊಗೊಂಡಿರ್ತೀವೋ ಕಾಯಿನ ಅವರು ಪೂಜಾರಿಗಳಿರ್ತಾರಲ್ವ ಅವರು ಕಾಯಿನ ಈಸ್ಕೊಂಡು ಆ ತಾಯಿ ಮಡ್ಲಿಗೆ ಮುಟ್ಟಿಸಿ ನಮಸ್ಕರಿಸಿ ನಮಗೆ ಕೊಡ್ತಾರೆ. ಈ ತಾಯಿ ವಿಗ್ರಹ ಏನಿದೆ ಇದು 35,000 ಟನ್ನಷ್ಟು ತೂಕ ಇದೆಯಂತೆ ಇದು. ಇಲ್ಲೆಲ್ಲ ಲೈಟಿಂಗ್ಸು ಕೂಡ ಅರೇಂಜ್ಮೆಂಟ್ ಮಾಡಿರ್ತಾರೆ. ಅದು ನೈಟ್ ಟೈಮ್ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಡೇ ಟೈಮಲ್ಲಿ ಅಷ್ಟಾಗಿ ಅಲ್ಲಿ ಲೈಟಿಂಗ್ಸ್ ಏನೂ ಬರೋದಿಲ್ಲ. ಹಾಗೆ ಕಾಯಿನ ತೊಗೊಂಡು ನಾವು ಕೆಳಗಡೆ ಬಂದಮೇಲೆ ಅಲ್ಲಿ ಬಸಪ್ಪಂದು ಗದ್ದಿಗೆ ಇದೆಯಲ್ವಾ, ಅಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲೇ ನಿಮಗೆ ನಾನು ತೋರಿಸಿದ್ದೆ. ಇಲ್ಲಿ ರೈಟ್ ಸೈಡ್ ಕಾಣಿಸ್ತಿದೆಯಲ್ವಾ, ಅದೇ ಬಸಪ್ಪಂದು ಗದ್ದಿಗೆ ಅದು. ಅಲ್ಲಿ ನಮ್ಮ ಇಷ್ಟಾರ್ಥಗಳನ್ನ ನಮ್ಮ ಕಷ್ಟಗಳನ್ನ ಕೇಳಿಕೊಂಡು 7 ಸುತ್ತು ಪ್ರದಕ್ಷಿಣೆ ಹಾಕಬೇಕು ಆ ಬಸಪ್ಪನ ಸುತ್ತ. 7 ಸುತ್ತು ಪ್ರದಕ್ಷಿಣೆ ಹಾಕಾದ್ಮೇಲೆ ನಾವು ಕಾಯಿನ ಅಲ್ಲೇ ಗ್ರಿಲ್ ಆಗಿರ್ಬೋದು ಅಥವಾ ಕಂಬಿಗಳಿಗೆ ಕಟ್ಬಿಟ್ಟು ಬರಬೇಕು. ಇಲ್ಲಿ ತೀರ್ಥ ಸ್ನಾನ ಅಂತಲೂ ಮಾಡಿಸ್ತಾರೆ. ಅದು ಆ ಬಸಪ್ಪನ ತಲೆ ಮೇಲೆ ನೀರು ಹಾಕಿ ನಮ್ಮನ್ನು ಕೆಳಗಡೆ ಕೂರಿಸಿ ಆ ನೀರು ನಮ್ಮ ತಲೆ ಮೇಲೆ ಬೀಳೋ ಥರ ಮಾಡಿಸ್ತಾರೆ. ಅದು ಭಾನುವಾರ ಮತ್ತು ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ನಡೆಯುತ್ತೆ ಇದು. ಆ ರೀತಿ ತೀರ್ಥ ಸ್ನಾನನ ತಲೆ ಮೇಲೆ ಹಾಕಿಸ್ಕೊಳ್ಳೋದ್ರಿಂದ ನಮ್ಮ ಪಾಪಕರ್ಮಗಳಾಗಿರ್ಬೋದು ಅಥವಾ ನಾಗದೋಷಗಳಾಗಿರ್ಬೋದು ಅಥವಾ ಮದುವೆ ಆಗಿಲ್ಲ ಅಂದರೆ ಮಕ್ಕಳಾಗಿಲ್ದ ಅನ್ನೋರಿಗೆ ಏನೇ ಇದ್ದರೂ ಸಮಸ್ಯೆಗಳಿದ್ರೂ ಸ್ವಲ್ಪ ಮಟ್ಟಿಗಾದರೂ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಮತ್ತು ಇನ್ನೊಂದು ಕಟ್ಟಡದಲ್ಲೂ ಕೂಡ ಬಸಪ್ಪನ್ನ ಇಟ್ಕೊಂಡಿರ್ತಾರೆ. ಅಲ್ಲೂ ಕೂಡ ಪಾದನ ಕೊಡುತ್ತೆ. ನಮ್ಗೆ ಏನೇ ಕೆಲಸ ಆಗುತ್ತೆ ಅನ್ನೋದಾದರೆ ಬಲಗಡೆಯಿಂದ ಪಾದ ಕೊಡುತ್ತಂತೆ. ಅದನ್ನು ನಾವು ಸುಮಾರು ಸಲ 4 ವಾರದಿಂದ ಹೋಗಿದ್ದೀವಿ. ಆದರೆ ಒಂದು ಸತಿನೂ ನಮಗಿನ್ನ ಪಾದ ಸಿಕ್ಕಿಲ್ಲ. ಏಕೆಂದರೆ ಅಷ್ಟು ಜನ ಜಾಸ್ತಿ ಅಂತಲೇ ಹೇಳ್ಬೋದು. ಬೆಳಿಗ್ಗೆಯಿಂದನೂ ಸಂಜೆ ತನಕ ತುಂಬಾ ಜನ ಬರ್ತಾರೆ. ಸಾವಿರಾರು ಭಕ್ತರು ಬರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಅಷ್ಟು ಜನ ಸೇರೋದಕ್ಕೆ ಕಾರಣ ಏನು ಅಂದರೆ ಆ ತಾಯಿ ಅಷ್ಟು ಒಲಿತಾ ಇದ್ದಾಳೆ. ಎಲ್ಲರಿಗೂ ಅಷ್ಟು ಒಳ್ಳೇದು ಮಾಡ್ತಾ ಇದ್ದಾಳೆ. ಎಲ್ಲರ ಕಷ್ಟನ ಪಾಪಕರ್ಮಗಳನ್ನ ಕಳೆದು ಒಳ್ಳೇದು ಮಾಡ್ತಾ ಇರೋದಕ್ಕೇ ಅಷ್ಟು ಜನ ಬರೋಕ್ಕೆ ಸಾಧ್ಯ. ಸುಮ್ಮನೆ ಬೇರೆಯವ್ರ ಮಾತನ್ನ ಕೇಳಿಕೊಂಡು ಯಾರೂ ಅಷ್ಟಾಗಿ ಬರೋಲ್ಲ. ಒಳ್ಳೇದು ಮಾಡಲಿಲ್ಲ ಅಂದರೆ ಏನಕ್ಕೆ ಬರ್ತಾರೆ ಅಲ್ವಾ. ಜೊತೆಗೆ ನಾವು ಮನೆಯಿಂದನೇ ಅದಕ್ಕೆ ದಾಸೋಹಕ್ಕೆ ಅಂದರೆ ಅಲ್ಲಿ ಪ್ರತಿನಿತ್ಯ ಅನ್ನ ದಾಸೋಹ ನಡೆಯುತ್ತಲ್ವ, ಅಲ್ಲಿಗೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೊಡೋದ್ರಿಂದ 1 kg ಅಕ್ಕಿ ಆಗಿರಲಿ ಅಥವಾ 1 ಹಿಡಿ ಆಗಿರಲಿ, ಇಲ್ಲ ಬೆಲ್ಲ ಆಗಿರ್ಬೋದು, ಇಲ್ಲ ತರಕಾರಿಗಳಾಗಿರ್ಬೋದು, ಈ ರೀತಿ ಕೊಡೋದ್ರಿಂದ ಆದಷ್ಟು ಬೇಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಲೇ ಹೇಳ್ತಾರೆ. ಫಲ ಸಿಗುತ್ತೆ ನಮ್ಮ ಪೂಜೆಗೆ ಅಂತ ಹೇಳ್ತಾರೆ. ನಾವು ಕೂಡ ಪ್ರಸಾದನ ತಿಂದು ಬಂದ್ವಿ. ಪೂಜೆನೂ ಕೂಡ ಇವತ್ತು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಏಕೆಂದರೆ ತುಂಬ ಜನ ಅಷ್ಟೊಂದು ಇರಲಿಲ್ಲ ಇವತ್ತು. ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ಆರಾಮಾಗೆ ಮಧ್ಯಾಹ್ನದೊಳಗೇ ಮನೆಗೆ ಬಂದ್ವಿ. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ ಆಯಿತು ಸ್ವಲ್ಪ ಮಟ್ಟಿಗಾದರೂ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ಆ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೋತಿದ್ದೀರೋ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಆ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ. ವಿಡಿಯೋನೂ ಕೂಡ ನಾನು ಎಂಡ್ ಮಾಡಿಲ್ಲ ಮನೆಗೆ ಬಂದಮೇಲೆ. ಇದು ಬಂದು ಇವತ್ತಿನ ವ್ಲಾಗ್ ಅಂದರೆ ಬುಧವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಈರುಳ್ಳಿ ದೋಸೆನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಮಕ್ಕಳು ಕೂಡ ತಿಂಡಿ ತಿಂದು ರೆಡಿಯಾಗಿ ಸ್ಕೂಲಿಗೆ ಹೊರಟರು.
ನಾನು ಕೂಡ ತಿಂಡಿ ಎಲ್ಲ ಮುಗಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ, ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ತಾ, ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.